ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಈಗ ಕನ್ನಡ ಸಂಘಟನೆಗಳ ಹಾಗೂ ಕನ್ನಡ ಪರ ಹೋರಾಟಗಾರರ ಸಂಘಟನೆಗಳ ಕೂಗು ಹೆಚ್ಚಾಗ್ತಾ ಇದೆ. ಕಾರಣ ಏನಪ್ಪ ಅಂದರೆ ಆಡಳಿತ ಭಾಷೆ ಕನ್ನಡ ಅಂದರೆ 60% ಕನ್ನಡವನ್ನು ನಾವು ಬಳಕೆ ಮಾಡಬೇಕು, ಉಳಿದಂಥ 40% ಇತರ ಭಾಷೆಗಳಿಗೆ ನಾವು ಆದ್ಯತೆ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಆದರೆ ಈ 60% ಕನ್ನಡ ಬಳಕೆ ಯಾವ ರೀತಿ ಆಗ್ತಾ ಇದೆಪ್ಪ ಅಂದರೆ ಬರೀ ಅಂಗಡಿ ನಾಮಫಲಕಗಳ ಮೇಲೆ 60% ಕನ್ನಡವನ್ನು ಮಾಡಬೇಕಂತಿದ್ದಾರೆ. ಇಲ್ಲಿ ಒಂದು ಸರ್ಕಾರಿ ಕಚೇರಿ ಆವರಣದಲ್ಲಿ, ಕೋಲಾರದಲ್ಲಿ ಸರ್ಕಾರಿ ಕಚೇರಿ ಆವರಣದಲ್ಲಿ ಆಂಗ್ಲ ಭಾಷೆಯಲ್ಲಿ ಹಾಕಿದ್ದಾರೆ. ಈ ಆಂಗ್ಲ ಭಾಷೆ ನಾಮಫಲಕ ಇದೆಯಲ್ಲ, ಇದು ಸರ್ಕಾರಿ ಕಚೇರಿ ಆವರಣದಲ್ಲಿ ಹಾಕಿರೋದು. ಇದು ಸಂಪೂರ್ಣವಾಗಿ ಆಂಗ್ಲಮಯವಾಗಿದೆ. ಎಲ್ಲಿದೆ ಆಂಗ್ಲ ಭಾಷೆ ಅಂದರೆ ಕನ್ನಡ ಭಾಷೆನ ಇವರು ನಾವು ಉಳಿಸ್ತೀವಿ, ಹೋರಾಟ ಮಾಡ್ತೀವಿ ಅಂದರೆ ಮೊದಲು ಕನ್ನಡ ಭಾಷೆ ಬಳಕೆ ಆಗಬೇಕಾಗಿರೋದು ಸರ್ಕಾರಿ ಕಚೇರಿಗಳ ಮೇಲೆ. ಇಲ್ಲೊಂದು ನೋಡಿ ಚಿಕ್ಕದಾಗಿ ಹಾಕಿದ್ದಾರೆ, ಅಂದರೆ ಕನ್ನಡ ಭಾಷೆನ ಚಿಕ್ಕದಾಗಿ ಹಾಕಿದ್ದಾರೆ. ಜೊತೆಗೆ ಆಂಗ್ಲ ಭಾಷೆ ಅಂದರೆ ಕೇಂದ್ರ ಸರ್ಕಾರದ ಸಾಧನೆಯನ್ನು ಬಿಂಬಿಸುವಂತಹ ಒಂದು ಜಾಹೀರಾತು ನಾಮಫಲಕನ ದೊಡ್ಡದಲ್ಲೇ ಹಾಕಿದ್ದಾರೆ. ನೋಡೋಣ, ಕೋಲಾರದಲ್ಲಿ ಕೂಡ ಕನ್ನಡ ನಾಮಫಲಕಗಳ ಅಭಿಯಾನ ಕೂಡಲೇ ಶುರುವಾಗಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಇವ್ರನ್ನ ಕೇಳೋಣ. ನಾರಾಯಣ ಅಂತಿದ್ದಾರೆ. ಸರ್ ಬನ್ನಿ, ಹೇಳಿ. ಕನ್ನಡ ನಾಮಫಲಕ ಹಾಕಿಲ್ಲ, ಏನು ಅನಿಸ್ತದೆ ನಿಮಗೆ? ಕೊಯ್ದು ಬಿಸಾಕನ ಅನಿಸ್ತೈತೆ. ಕೊಯ್ದು ಬಿಸಾಕೋಣ ಅನಿಸ್ತದೆ. ಹೌದು. ಅಲ್ಲ ಸರ್, ಈಗ 60% ಬಿಸಾಕ್ ಬಿಡೋಣ. 60% ಕನ್ನಡ 60% ಕನ್ನಡ ಅಂತದಾರಲ್ಲ, ಇಲ್ಲಿ ಸರ್ಕಾರಿ ಕಚೇರಿ ಆವರಣದಲ್ಲೇ ಕನ್ನಡ ಹಾಕಿಲ್ಲ. ಇದ್ರ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಎಲ್ಲಿ ಸರ್, ಕನ್ನಡದವ್ರೆ ಕನ್ನಡದ ಆತ್ಮದಲ್ಲಿ ಕನ್ನಡ ವಿಶ್ವಾಸನ ಕಳ್ಕೊಂಡಿರೋವಾಗ ಎಲ್ಲ ಹೋಗಿ ಕಾಸಿಗೆ ಮಾತಿಗೆ ಕಳ್ಕೊಂಡವರು ಏನು ಮಾಡ್ತಾರೆ? ಅವ್ರ ಕೈಯಲ್ಲಿ ಏನು ಆಗ್ತದೆ ಹೇಳಿ? ಅಂದರೆ ಇವಾಗ ನಿಮಗೆ ರೋಷವಾಗಿ ಇದನ್ನು ಕೊಯ್ದಾಗಬೇಕು ಅನಿಸ್ತದೆ. ಅಲ್ಲ, ನಿಮ್ಮ ಮನ್ಸು ನನ್ನ ಮನ್ಸು ಸುಟ್ಟಾಕ್ಬೇಕು ಅನ್ನಿಸ್ತದೆ. ತಮ್ಗೇನು ಅನಿಸ್ತದೆ? ನೋಡೋಣ, ಅಧಿಕಾರಿಗಳು ಗಮನಕ್ಕೆ ತರೋಣ. ನೋಡಿದ್ರಲ್ಲ ಈ ವಿಡಿಯೋನ ಆದಷ್ಟು ಆಸೆ ಬೀಳ್ತಾರೆ. 10 ರೂಪಾಯಿಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.